ನಮಸ್ಕಾರ. ಅದೇ ರೀತಿ ಸೂಕ್ಷ್ಮದರ್ಶಿನಿ ಅನ್ನೋ ಒಂದು ಅಫಿಷಿಯಲ್ ಟ್ರೇಲರ್ ಈಗಾಗಲೇ ಒಂದು ರಿಲೀಸ್ ಆಗಿದೆ ಅಂತ ಹೇಳೋದು ಸ್ನೇಹಿತರೆ, ಖಂಡಿತವಾಗಿಯೂ ಯಾರು ಈ ಟ್ರೇಲರ್ ನೋಡಿಲ್ಲ ಖಂಡಿತವಾಗಿ ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟ. ಅದೇ ರೀತಿ ಬೇಸಿಲ್ ಜೋಸೆಫ್ ಮತ್ತು ನಜರಿಯಾ ನಜೀಮ್ ರವರು ಫಾಕ್ಸ್ ಫಜೀಲ್ ರವರ ಒಂದು ವೈಫ್ನ ಒಂದು ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿ. ಯಾಕಂತಂದರೆ ಸೂಕ್ಷ್ಮದರ್ಶಿನಿ ಈಗಾಗಲೇ ನಾನೊಂದು ಟೀಸರನ್ನು ಕೂಡ ಒಂದು ರಿವ್ಯೂ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ಈ ಟೀಸರ್ಗೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತೂ ಸಿಕ್ಕಿದೆ ಅಂತಲೇ ಹೇಳೋದು ಸ್ನೇಹಿತರೆ, ಖಂಡಿತವಾಗಿ. ಅದಕ್ಕೋಸ್ಕರ ನಾನು ಈ ಒಂದು ಟ್ರೈಲರ್ನ ರಿವ್ಯೂ ಕೂಡ ಖಂಡಿತವಾಗಿ ಮಾಡಿಕೊಂಡು ಬರ್ತಾ ಇದ್ದೇನೆ ಅಂತ ಹೇಳೋದು ಸ್ನೇಹಿತರೆ, ಖಂಡಿತವಾಗಿ. ಇಂಥ ಒಂದು ವಿಚಾರಕ್ಕೆ ನಾವು ಯಾಕಂತೇಳಿದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಗಳಲ್ಲಿ ಇರುವಂಥ ಒಂದು ಮೂವಿ ಒಂದು ರಿವ್ಯೂವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತೇಳಿದ್ರೆ ನಜರಿಯಾ ನಜೀಮ್ ರವರು ಈ ಮೂವಿ ಯಾಕಂತೇಳಿದ್ರೆ ಈ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಒಂದು ತುಂಬ ಸಮಯದ ಹಿಂದೆ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದ್ರೆ ನಜರಿಯರವರ ಮೂವಿ ಯಾಕಂತೇಳಿದ್ರೆ ಆ ಲೆವೆಲ್ಗೆ ಇದ್ದಾರೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಹಿಂದಿನ ಅಂತ ಹೇಳಿದ್ರೆ ಒಂದು 2-3 ವರ್ಷದ ಹಿಂದೆಯ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ತುಂಬ ಸಮಯದ ನಂತರ ಈ ಮೂವಿ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಯಾಕಂದರೆ ಅವರು ಇರುವಂಥ ಒಂದು ರೀತಿ, ಈಗಿನ ಒಂದು ನಜರಿಯಾರವರು ಇರುವಂಥ ಒಂದು ರೀತಿ ಕೂಡ ಒಂದು ಡಿಫ್ರೆಂಟ್ ಆಗಿ ಒಂದು ಚೇಂಜ್ ಆಗಿ ಇದೆ ಅಂತ ಹೇಳಕ್ಕೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಇವರು ಇದ್ದಾರೆ ಅಂತ ಹೇಳೋದು. ಯಾಕಂತಂದರೆ ಹಿಂದಿನ ಮೂವಿಗಳಲ್ಲಿ ಇರುವಂಥ ಒಂದು ಮೂವಿ ಯಾಕಂತೇಳಿದ್ರೆ ದೊಡ್ಡ ಮಟ್ಟಿನಲ್ಲಿ ಒಂದು ಸ್ಟಾರ್ ನಟಿ ಅಲ್ಲದಿದ್ದರೂ ಕೂಡ ಒಂದು ಇವರ ಆ್ಯಕ್ಟಿಂಗ್ಗೆ ಯಾಕಂತೇಳಿದ್ರೆ ದೊಡ್ಡ ಮಟ್ಟಿನ ಒಂದು ಫ್ಯಾನ್ಸ್ನವರು ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರನೇ ಯಾಕಂತೇಳಿದ್ರೆ ಫ್ಯಾನ್ಸ್ನಲ್ಲಿ ಒಂದು ಕಮೆಂಟ್ ಕೂಡ ಯಾಕಂತೇಳಿದ್ರೆ ನಜರಿಯಾ ನಜೀಮ್ ರವರು ಫ್ಯಾನ್ಸ್ ಅಸೆಂಬಲ್ ಅನ್ನೋ ಒಂದು ಕಮೆಂಟ್ ಕೂಡ ದೊಡ್ಡ ಮಟ್ಟಿನಲ್ಲಿ ಫ್ಯಾನ್ಸ್ನವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ. ಯಾಕಂತೇಳಿದ್ರೆ ಸೂಕ್ಷ್ಮದರ್ಶಿನಿ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಈಗಾಗಲೇ ಒಂದು ರಿಲೀಸ್ ಆಗಿದೆ ಖಂಡಿತವಾಗಿ. ಯಾಕಂತೇಳಿದ್ರೆ ಸೂಕ್ಷ್ಮದರ್ಶಿನಿ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟಿನಲ್ಲಿ ಯಾಕಂತೇಳಿದ್ರೆ ಯಾರೋ ನೋಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತೇಳಿದ್ರೆ ಆ ವಿಚಾರವನ್ನು ಟೈಟಲ್ಗೂ ಈ ಮೂವಿಗೂ ಯಾವ ಥರ ಒಂದು ಕನೆಕ್ಷನ್ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಸುದ್ದಿ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿಯೂ. ಇಂಥ ಒಂದು ವಿಚಾರಕ್ಕೆ ಕೂಡ ನಾವು ಈ ಒಂದು ಮೂವಿ ಒಂದು ರಿವ್ಯೂ ಹೇಳಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಕ್ಕೆ. ಯಾಕಂತಂದರೆ ಯಾವ ಥರ ಒಂದು ಸ್ಟೋರಿ ಇರ್ಬೋದು, ಯಾವ ಥರ ಒಂದು ಥ್ರಿಲ್ಲಿಂಗ್ ಮೂವಿ ಇರ್ಬೋದು, ಯಾಕಂತಂದರೆ ಯಾವ ಥರ ಒಂದು ಸಸ್ಪೆನ್ಸ್ ಮೂವಿ ಕೂಡ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಸುದ್ದಿ ಇರುತ್ತೆ ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ದೊಡ್ಡ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಮೂವಿಯಲ್ಲಿ ಕೂಡ ಒಂದು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿ. ಈ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಈಗಾಗಲೇ ಒಂದು ಸಸ್ಪೆನ್ಸ್ ಇರುವಂಥ ಒಂದು ಮೂವಿ ಮೇಲ್ನೋಟಕ್ಕೆ ಹೇಳ್ಬೋದು ಅಂತಲೇ ಹೇಳಿ ಸ್ನೇಹಿತರೆ. ಯಾರು ಈ ಟ್ರೈಲರ್ ನೋಡಿಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಮೂವಿ ಒಂದು ಟ್ರೈಲರ್ ನೋಡಿದರೆ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಪಕ್ಕ ಒಂದು ಮರ್ಡರ್ ಮಿಸ್ಟ್ರಿಯ ಒಂದು ಸಸ್ಪೆನ್ಸ್ ಮೂವಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಒಂದು ಆ್ಯಂಗಲಲ್ಲಿ ಮೂವಿ ನಾವು ಟ್ರೈಲರ್ ನೋಡಿದಾಗಲೇ ಒಂದು ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಪಕ್ಕ ಒಂದು ಥ್ರಿಲ್ಲಿಂಗ್ ಇರುವ ಒಂದು ಸಸ್ಪೆನ್ಸ್ ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿ. ಯಾಕಂತಂದರೆ ಅಂಥ ಒಂದು ಮೂವಿಗೋಸ್ಕರನೇ ದೊಡ್ಡ ಮಟ್ಟಿನಲ್ಲಿ ಸಿನಿ ಫ್ಯಾನ್ಸ್ನವರು ಬಂದು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಅಂಥ ಒಂದು ವಿಚಾರಕ್ಕೆ. ಯಾಕಂತಂದರೆ ಥ್ರಿಲ್ಲರ್ ಸಸ್ಪೆನ್ಸ್ ಇರುವಂಥ ಒಂದು ಮೂವಿಗೂ ಖಂಡಿತವಾಗಿಯೂ ನಾವು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಕಾಯ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿ ತೆಗಿಬೋದು. ಯಾಕಂತಂದರೆ ಈಗಾಗಲೇ ಒಂದು ದರ್ಶನ ಮೂವಿ ಬಂದಿರ್ಬೋದು ಅಂತ ಹೇಳಕ್ಕೆ. ಯಾಕಂತಂದರೆ ಒಂದೊಂದು ಮೂವಿಯಲ್ಲಿ ಒಂದೊಂದು ಡಿಫ್ರೆಂಟ್ ಆಗಿ ಒಂದು ಸಸ್ಪೆನ್ಸ್ ಆಗಿ ಒಂದು ಕ್ಯೂರಿಯಾಸಿಟಿ ಒಂದು ಹುಟ್ಟು ಹಾಕ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿನಲ್ಲಿ ಕೂಡ ಏನಾದರೂ ಒಂದು ಚೇಂಜಸ್ ಮಾಡಿ ಒಂದು ಡಿಫ್ರೆಂಟಾಗಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಮೂವಿಯಲ್ಲಿ ಕೂಡ ತನ್ನದೇ ಆದ ಒಂದು ಕಾಪಿ ಅಂತೂ 100% ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಈ ಮೂವಿಯಲ್ಲಿ ಕೂಡ ಏನಾದರೂ ಒಂದು ಡಿಫ್ರೆಂಟ್ ಮಾಡಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಸಿನಿ ಫ್ಯಾನ್ಸ್ನಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಸಂದೇಶ ಅಂತಲೇ ಹೇಳ್ಬೋದು. ಯಾಕಂದರೆ ಮಲಯಾಳಂ ಮೂವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ಈಗಾಗಲೇ ಗೊತ್ತೇ ಆಗಿರ್ಬೋದು ಅಂತ ಹೇಳಕ್ಕೆ. ಯಾಕಂತಂದರೆ ರೈಟಿಂಗ್ನಲ್ಲಿ ರೈಟರ್ಸ್ನವರು ಕೂಡ ಇರ್ಬೋದು, ಅದೇ ರೀತಿಯಾಗಿ ಸ್ಟೋರಿ ತೆಗೆಯುವಂಥ ಒಂದು ವಿಚಾರದಲ್ಲಿ ಪರ್ಫೆಕ್ಟಾಗಿ ಮೂವಿಯನ್ನು ಮಾಡ್ಕೊಂಡು ಬರುವುದಂಥ ವಿಚಾರದಲ್ಲಿ ಮಲಯಾಳಂ ಮೂವಿನಲ್ಲಿ ಅವರು ಯಾಕಂತೇಳಿದ್ರೆ ಎಕ್ಸ್ಪೆಕ್ಟೆಡ್ ಆಗಿ 100% ಒಂದು ಟಾಪ್ ಆಗಿ ಇರ್ಬೋದು ಅಂತ ಹೇಳಕ್ಕೆ. ಯಾಕಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಮೂವಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ಮೂವಿ ಕೂಡ ಒಂದು ದೊಡ್ಡ ಎಕ್ಸ್ಪೆಕ್ಟ್ ಆಗಿ ಈ ಮೂವಿಯನ್ನು ಕೂಡ ನೋಡ್ಕೊಂಡು ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಕ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಥ್ರಿಲ್ಲಿಂಗ್ ಇರುವಂಥ ಒಂದು ಮೂವಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿಯೂ. ಮಿಸ್ ಮಾಡದೆ ಯಾರು ಟ್ರೈಲರ್ ನೋಡಲಿಕ್ಕೋ ಖಂಡಿತವಾಗಿ ಟ್ರೈಲರ್ ನೋಡಿಕೊಂಡು ಅದೇ ರೀತಿಯಾಗಿ ಈ ಮೂವಿ ಎಲ್ಲ ಒಂದ್ಸಲ ನೋಡ್ಕೊಂಡು ಬರುವಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು, ಜೈ ಹಿಂದ್, ಥ್ಯಾಂಕ್ ಯು, ವಂದೇ ಮಾತರಂ.